ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೆಳೆಯರೆ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿರೋ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 75 ಅಂದರೆ 75 ದಿನ ಏನೇನಾಯಿತು, ಯಾವ್ಯಾವ ಟಾಸ್ಕ್ ಬಂದು, ಯಾರು ಈ ವಾರದ ಕ್ಯಾಪ್ಟನ್ ಆಯಿತು, ಯಾಕೆ ಜಗಳ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲನೂ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಬಿಟ್ಟು ಮೈಂಡ್ ಬಣ್ಸು ಹೇಳ್ತಾ ಇದ್ದೀನಿ. ಈ ವಿಡಿಯೋ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ನಂಬರ್ 1 ಪಾಯಿಂಟ್ ಅಂದರೆ ಇನ್ನು ಕ್ಯಾಪ್ಟನ್ಸಿಗೆ ಇನ್ನೂ ಆಗಿಲ್ಲ ಯಾರೂ. ಅದಕ್ಕೆ ಮುಂಚೆ ಏನೆಲ್ಲ ಟಾಸ್ಕ್ ಬರುತ್ತೆ. ಟಾಸ್ಕ್ ಬಂದ್ಮೇಲೆ ತಾನೇ ಕ್ಯಾಪ್ಟನ್ಸಿ ಆಗೋದು. ಅದರಿಂದ ಟಾಸ್ಕ್ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ. ಉಳಿದದೆ ಅಂದರೆ ಹಿಂದಿನ ಎಪಿಸೋಡಲ್ಲಿ ವಿನ್ ಆಗಿರ್ತಾರಲ್ಲ, ಆ ಒಂದು ಟಾಸ್ಕಲ್ಲಿ ಯಾವ ತಂಡ, ಜವಾರಿ ತಂಡ ವಿನ್ ಆಗಿರ್ತಾರಲ್ಲ, 6 ಜನ ಸದಸ್ಯರು ಆಡ್ಬೋದು ಅಂದ್ಬಿಟ್ಟು ಬರುತ್ತೆ. ಅದರಲ್ಲಿ ಬಂದ್ಬಿಟ್ಟು 6 ಜನ ಸದಸ್ಯರು ಆಡ್ಬೋದು ಅಂತ ಬಿಗ್ ಬಾಸ್ ಕಡೆಯಿಂದ ಬರುತ್ತೆ ಕ್ಯಾಪ್ಟನ್ಸಿ ಆಟಕ್ಕೆ. ಅದರಲ್ಲಿ ಸುಮಾರು ಸುತ್ತುಗಳಿರುತ್ತೆ. ಆ ಸುತ್ತಲ್ಲಿ ಯಾರು ಲಾಸ್ಟ್ ಕೊನೆಯಲ್ಲಿ ಉಳಿತಾರೋ ಅವ್ರು ಬಂದ್ಬಿಟ್ಟು ವಿನ್ ಆಗ್ತಾರೆ. ವಿನ್ ಆದವ್ರು ಕ್ಯಾಪ್ಟನ್ಸಿ ಆಗ್ತಾರೆ ಅಂತ ಬರುತ್ತೆ. ಅದು ಬಂದ್ಬಿಟ್ಟು ಅದ್ರ ಹೆಸರು ಸಿಲಿಂಡರ್ ಆಕಾರದಲ್ಲಿ ಒಂದು ಇರುತ್ತೆ. ಅದನ್ನು ಕೈಯಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡಿರಬೇಕು. ಹಂತವಾಗಿ 3-4 ಅಂತ ಇರುತ್ತೆ. ಉಳಿದ ಸದಸ್ಯರು 5 ಜನ ಔಟ್ ಆದಮೇಲೆ ಲಾಸ್ಟ್ ಕೊನೆ ಯಾರು ಇರ್ತಾರೆ ಒಬ್ಬರು ಅವರೇ ವಿನ್ ಆಗ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರು ವಿನ್ ಆಗ್ತಾರೆ. ಅದರಿಂದ ಈ ವಾರ ಕ್ಯಾಪ್ಟನ್ ಯಾರಾದರೂ ಅಂದರೆ ಗೋಲ್ಡ್ ಸುರೇಶ್ ಅವ್ರು ಆಗ್ತಾರೆ. ಇದಾಗಿದ್ದು ಪಾಯಿಂಟ್. ನೆಕ್ಸ್ಟ್ ಲಕ್ಸುರಿ ಬಜೆಟ್ಗೆ ಟಾಸ್ಕ್ ಬರುತ್ತೆ. ಆ ಒಂದು ಟಾಸ್ಕಲ್ಲಿ ವಿನ್ ಆಗಿದ್ರೆ ಲಕ್ಸುರಿ ಬಜೆಟ್ನ ಕಳಿಸ್ಕೊಡ್ತಾರೆ ಅಂತ ಬಿಗ್ ಬಾಸ್ ಹೇಳ್ತಾರೆ. ಅದೇನಂದರೆ ಟಾಸ್ಕ್ ಹೆಸರು ಬಂದ್ಬಿಟ್ಟು ಒಂದು ಬಾಕ್ಸಲ್ಲಿ ನೀರು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಐಟಮ್ಸನ್ನ ಸೈಡಲ್ಲಿ ಇಟ್ಟಿರ್ತಾರೆ ಬಿಗ್ ಬಾಸು. ಅದನ್ನು ಮುಳುಗುತ್ತಾ ಮುಳುಗಲ್ಲ ಅನ್ನೋದು 2 ಬೋರ್ಡ್ ಕೊಟ್ಟಿರ್ತಾರೆ ಎಲ್ಲರಿಗೂ. ಒಬ್ಬೊಬ್ಬರನ್ನ ಕೇಳಿದಾಗ ಅದು ಮುಳುಗುತ್ತಾ ಇಲ್ಲ, ಇವಾಗ ಮೊಟ್ಟೆ ಇದು ಏನದು ಟೊಮೆಟೊ ಮುಳುಗುತ್ತಾ ಇಲ್ಲ, ಮತ್ತು ಹಂಗೇನೇನು ಒಂದೊಂದು ಐಟಮ್ಸ್, ತೆಂಗಿನಕಾಯಿ ಮುಳುಗುತ್ತಾ ಇಲ್ಲ, ಎಲ್ಲ ತೇಲುತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಪ್ರತಿ ವಾರ ನಡೆದಿದ್ದಂತೆ ಉತ್ತಮ ಕಳಪೆಗೆ ಅದೊಂದು ಟಾಸ್ಕ್ ಚಟುವಟಿಕೆ ಕೊಡ್ತಾರೆ ಬಿಗ್ ಬಾಸು. ಒಂದು ಸೂಕ್ತ ರೀಸನ್ ಕೊಟ್ಬಿಟ್ಟು ಯಾಕೆ ಅವ್ರಿಗೆ ಉತ್ತಮ, ಯಾಕೆ ಕಳಪೆ ಅಂತ ಕೊಡಬೇಕಾಗುತ್ತೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಒಂದೊಂದು ರೀಸನ್ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅದರಲ್ಲಿ ಬಂದ್ಬಿಟ್ಟು ಏನಾಯ್ತು ಅಂದರೆ ಧನರಾಜ್ ಅವರು ಯಾರನ್ನ ರಜತ್ನ ಕಳಪೆ ಕೊಡ್ತಾರೆ. ಒಂದು ಸೂಕ್ತ ಕಾರಣ ಕೊಟ್ಬಿಟ್ಟು ಏನಂದರೆ ಆ ಒಂದು ಎಪಿಸೋಡಲ್ಲಿ ಆಗಿರ್ತಕ್ಕಂಥದ್ದು ಅವನು ಅಂಕಲ್ ಅಂದ್ಬಿಟ್ಟು ಕೆನೆಯಲ್ಲಿ ಮುಟ್ತಾನಲ್ಲ, ಅದನ್ನು ಇಲ್ಲ ನನಗೆ ಕೋಪ ಬಂತು ಅದಕ್ಕೆ ಹಂಗೆ ಅಂತ ಅವ್ರು ಹೇಳ್ತಾರೆ. ಇಬ್ಬರಿಗೂ ವಾದ ಆಗುತ್ತೆ. ಆ ವಾದ ಫುಲ್ ವೀಡಿಯೋ ಬೇಕಂತ ಜೋಸ್ ಏನು ಮಾಡೋದಿಲ್ಲಿದೆ. ಆ ವಾದ ಆಗೋ ಟೈಮಲ್ಲಿ ಇಬ್ಬರಿಗೂ ಜಗಳ ಆಗುತ್ತೆ. ಅವನು ಅಂದರೆ ಆಮೇಲೆ ರಜತ್ ಅಂತಾರೆ, ನೀನು ಅವಾಗಲೇ ನಾನು ಕೆನ್ನೆ ಮುಟ್ಟಿದಾಗ ಅವಾಗೆ ನಾನು ಹೊಡಿಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಂತಾರೆ. ಆ ಒಂದು ಮಾತಿಗೆ ಇಬ್ರಿಗೂ ಜಗಳ ಆಗುತ್ತೆ. ಅವ್ರು ಓಡಿ ಬನ್ನಿ ಅಂತ ಅಂದ್ಬಿಟ್ಟು ಧನರಾಜ್ ಅವರು ಹೇಳ್ತಾರೆ. ಹಂಗೆ ಇಬ್ಬರಿಗೂ ಜಗಳ ಆಗುತ್ತೆ. ಅದು ಇದಾಗಿತ್ತು ಆ ಟೈಮಲ್ಲಿ. ನೆಕ್ಸ್ಟ್ ಎಲ್ಲರೂ ಒಬ್ಬೊಬ್ಬರೇ ಬಂದು ರೀಸೆಂಟ್ ಕೊಡ್ತಾರೆ. ಲಾಸ್ಟ್ಗೆ ಯಾರು ಕಳಪೆ ಬಂತು, ಯಾರು ಉತ್ತಮ ಬಂತು ಅಂತ ಅಂದ್ಬಿಟ್ಟು ಕಳಪೆ ಬಂದ್ಬಿಟ್ಟು ಈ ಸಲ ಇಬ್ಬರು ಬರುತ್ತೆ. ಯಾರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರಿಗಂತಂದರೆ ಚೈತ್ರ ಅವ್ರಿಗೂ ಬರುತ್ತೆ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಇಬ್ಬರಿಗೂ ಕಳಪೆ ಬರುತ್ತೆ. ಎಷ್ಟು 4 ಓಟ್ ಕಡೆಯಿಂದ. ನೆಕ್ಸ್ಟ್ ಉತ್ತಮ ಬಂದ್ಬಿಟ್ಟು 5 ಬರುತ್ತೆ. ಅದು ಯಾರಿಗಂತಂದರೆ ಗೋಲ್ಡ್ ಸುರೇಶ್ ಅವ್ರಿಗೆ. ಯಾಕಂದರೆ ಅವರು ಆ ಥರ ಕಾಲು ಆ ಥರ ಇಟ್ಕೊಂಡು ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ ಈ ಸಲ ಕ್ಯಾಪ್ಟನ್ಸಿನ ಸಹ ಟಾಸ್ಕಲ್ಲೆಲ್ಲ ಆಡಿದರೆ ವಿನ್ ಆಗಿದ್ದಾರೆ ಅಂತ ಕ್ಯಾಪ್ಟನ್ಸ್ ಆಗಿದ್ದಾರೆ ಅಂದ್ಬಿಟ್ಟು ಎಲ್ಲ ಮನೆಯಲ್ಲ ಅವ್ರಿಗೆ ಉತ್ತಮ ಕೊಡ್ತಾರೆ. ಇದಾಗಿದ್ದು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 75 75 ದಿನ ಆಗಿರ್ತಕ್ಕಂಥ ಮೈನ್ ಪಾಯಿಂಟ್ಸು. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಸಿ ಯು, ಬಾಯ್.